ಈ ರೀತಿ ಎಲ್ಲಾ ಹುಳಗಳನ್ನ ನಾವು ಇದರಲ್ಲಿ ಅಟ್ರಾಕ್ಟ್ ಮಾಡಿ ಅದನ್ನ ಕಡಿಮೆ ಮಾಡಬಹುದು. ಯಾಕೆಂದ್ರೆ ರಸ ಹೀರುವ ಕೀಟಗಳು ಈ 2 ಕಲರಿಗೆ ಅಟ್ರಾಕ್ಟ್ ಆಗುತ್ತೆ. ಹಳದಿ ಕಲರ್ ಹಾಳೆಗಳಿದ್ರೆ ಅಥವಾ ಬ್ಲೂ ಕಲರ್ ಹಾಳೆಗಳಿದ್ರೆ ಅದಕ್ಕೆ ನೀವು ಗಮ್ಮಿ ಮೆಟೀರಿಯಲ್ ನ ಹಾಕೊಂಡು ಅದನ್ನ ನೀವು ಟ್ರಾಪ್ ಆಗಿ ಬಳಸ್ಕೋಬಹುದು. ಸೊ ಬಹು ಬೆಳೆಗಳಲ್ಲಿ ನಾವು ನೋಡಬಹುದು ರಾತ್ರಿ ಹೊತ್ತು ಬರುವಂತ ಹುಳಗಳೇ ಜಾಸ್ತಿ ಇರ್ತವೆ. ಸೊ ಈ ಕೀಟಗಳನ್ನ ಅಟ್ರಾಕ್ಟ್ ಮಾಡೋದೇ ಈ ಎಲ್ಲರಿಗೂ ನಮಸ್ಕಾರ. ಗಿಡಗಳಲ್ಲಿ ಅಥವಾ ಬೆಳೆಗಳಲ್ಲಿ ಕೀಟ ಬರೋದು ಸಾಮಾನ್ಯ. ಕೀಟ ಬಂದಾಗ ರೈತರು ಏನ್ ಮಾಡ್ತಾರೆ, ಯಾವ್ದಾದ್ರು ಕೀಟನಾಶಕ ತಂದು ಹೊಡಿತಾರೆ. ಆದ್ರೆ ಕೀಟನಾಶಕನ ಯೂಸ್ ಮಾಡ್ತಿರೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಗಳಾಗ್ತಿದೆ ಅಂದ್ರೆ, ನೀವು ಕೀಟನಾಶಕನ ಒಂದ್ಸಲ ಯೂಸ್ ಮಾಡ್ಬೋದು, ಅವಾಗ ಯಾವ್ದಾದ್ರು ಕೀಟಗಳು ಅಲ್ಲಿ ಹೋಗ್ಬೋದು. ಆದ್ರೆ ಅದನ್ನ ಮತ್ತೆ ಮತ್ತೆ ಬಳಸ್ತಾ ಇರೋದ್ರಿಂದ ಏನಾಗ್ತಿದೆ, ಕೀಟಗಳಲ್ಲಿ ರೆಸಿಸ್ಟೆಂಟ್ ಡೆವಲಪ್ ಆಗ್ತಿದೆ. ಹಾಗೆ ಈ ಕೀಟನಾಶಕ ಬಳಸೋದ್ರಿಂದ ಮಣ್ಣು ಕೂಡ ಹಾಳಾಗ್ತಿದೆ. ಹಾಗೆ ಈ ಕೀಟನಾಶಕ ಬಳಸಿದಂತ ಬೆಳೆಗಳನ್ನ ನಾವು ತಿನ್ನೋಕೆ ಯೂಸ್ ಮಾಡ್ತೀವಿ. ಸೊ ನಾವು ಅದನ್ನ ಸೇವಿಸಿದಾಗ ನಮ್ಮ ಆರೋಗ್ಯ ಕೂಡ ಕೆಡುತ್ತೆ. ಆ ಕಾರಣದಿಂದ ಈ ಕೀಟನಾಶಕಗಳನ್ನ ಬಳಸೋದ್ ಬಿಟ್ಟು ನಾವು ಬೇರೆ ಇನ್ನೇನ್ ಮಾಡ್ಬೋದು ಅಂತ ನೋಡಿದಾಗ ಖಂಡಿತವಾಗಿ ನಾವು ಈ ಕೀಟಗಳನ್ನ ಕಂಟ್ರೋಲ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ಸಾವಯವ ಕೃಷಿಯಲ್ಲಿ ಸಾವಯವ ಕೃಷಿ ಮಾಡಿದಾಗ ನಾವು ಯಾವುದೇ ರೀತಿಯಾದಂತ ಕೀಟನಾಶಕಗಳನ್ನ ಬಳಸ್ತೇನೆ ಸಾವಯವ ಕೀಟನಾಶಕಗಳಾಗಿರ್ಬೋದು ಅಥವಾ ಜೈವಿಕ ನಿಯಂತ್ರಣ ಆಗಿರ್ಬೋದು ಅಥವಾ ಟ್ರಾಪ್ಸ್ ಗಳಾಗಿರ್ಬೋದು, ಈ ರೀತಿ ಬಳಕೆಯನ್ನ ಮಾಡಿಕೊಂಡು ನಾವು ಕೀಟವನ್ನ ಕಂಟ್ರೋಲ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ಕೊಡಕ್ ಹೊರಟಿರೋದು ಟ್ರಾಪ್ಸ್ ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಅದರಲ್ಲಿ ಮೊದಲನೇದು ಫೆರಮೋನ್ ಟ್ರಾಪ್ಸ್ ಅಂದರೆ ಲಿಂಗಾಕರ್ಷಕ ಬಲೆಗಳು, ಹಾಗೆ ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಮತ್ತೆ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಮತ್ತೆ ಸೋಲಾರ್ ಲೈಟ್ ಟ್ರಾಪ್ಸ್. ಸೊ ಫಸ್ಟ್ ನಾವು ಫೆರಮೋನ್ ಟ್ರಾಪ್ಸ್ ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು, ಅದು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಲಿಂಗಾಕರ್ಷಕ ಬಲೆಗಳು ಅಂದ್ರೆ ಏನು ಅಂದ್ರೆ, ಮೊದಲನೇದಾಗಿ ಒಂದು ಹೆಣ್ಣು ಹುಳು ಇರುತ್ತೆ. ಸೊ ಅದು ಪ್ರೊಡ್ಯೂಸ್ ಮಾಡಿದಂತ ಓಡರ್, ಆ ಸ್ಮೆಲ್ ಅನ್ನ ತಗೊಂಡು ಗಂಡು ಹುಳು ಅದಕ್ಕೆ ಆಕರ್ಷಿತ ಆಗ್ಬೇಕು. ಈ ಲಿಂಗಾಕರ್ಷಕ ಬಲೆಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ, ಆ ಒಂದು ಹೆಣ್ಣು ಹುಳು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಒಂದು ಕೆಮಿಕಲ್ ನ ಯೂಸ್ ಮಾಡ್ಕೊಂಡು ಈ ಒಂದು ಲ್ಯೂರ್ ನ ಮಾಡಿರ್ತಾರೆ. ಸೊ ಈ ಲ್ಯೂರ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಗಂಡು ಹುಳುಗಳನ್ನ ಅಟ್ರಾಕ್ಟ್ ಮಾಡ್ಬೇಕು. ಅಲ್ಲಿಗೆ ಬಂದಂತ ಗಂಡು ಹುಳುಗಳನ್ನ ನಂತರ ನಾವು ಬೇವಿನ ಹಿಂಡಿ ಅಥವಾ ಕೆರೋಸಿನ್ ನ ಯೂಸ್ ಮಾಡ್ಕೊಂಡು ಸಾಯಿಸ್ಬೇಕು. ಸೊ ಲಿಂಗಾಕರ್ಷಕ ಬಲೆ ಯಾವ ರೀತಿ ಇರುತ್ತೆ ಅಂತ ಇವಾಗ ನೋಡೋಣ. ಈ ರೀತಿ ನಾವು ಲಿಂಗಾಕರ್ಷಕ ಬಲೆನ ನೋಡ್ಬೋದು. ಮೊದಲನೇದಾಗಿ ಇದನ್ನ ನಾವು ಲ್ಯೂರ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳ್ದಂಗೆ ಹೆಣ್ಣು ಹುಳು ಒಂದು ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡುತ್ತೆ, ಆ ಕೆಮಿಕಲ್ ನ ಸ್ಮೆಲ್ ಮಾಡಿ ಗಂಡು ಹುಳು ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ದೆ. ಸೊ ಆ ಒಂದು ಕೆಮಿಕಲ್ ನ ಯೂಸ್ ಮಾಡ್ಕೊಂಡು ಈ ತರ ಲ್ಯೂರ್ ನ ಮಾಡಿರ್ತಾರೆ. ಸೊ ಇದನ್ನ ನಾವು ಇದಕ್ಕೆ ಕಟ್ಟಿ ಈ ಒಂದು ಸೆಟಪ್ ನ ಮಾಡ್ಬೇಕು. ಯಾವ ರೀತಿ ಅಂತಂದ್ರೆ, ಈ ರೀತಿ ನಾವು ಬಾಕ್ಸ್ ನ ಹಾಕಿ ನಂತರ ಈ ಲ್ಯೂರ್ ನ ಇದಕ್ಕೆ ಕಟ್ಟಿ ಇದನ್ನ ಈ ರೀತಿ ಕ್ಲೋಸ್ ಮಾಡ್ಬೇಕು. ಸೊ ಈ ರೀತಿ ನಾವು ಸೆಟಪ್ ಮಾಡ್ಕೊಂಡಾಗ ಏನಾಗುತ್ತೆ, ಗಂಡು ಹುಳುಗಳು ಇದಕ್ಕೆ ಆಕರ್ಷಿತ ಆಗಿ ಈ ಒಂದು ಹೋಲ್ ಅಲ್ಲಿ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ನಾವು ನಂತರ ಏನ್ ಮಾಡಿರ್ಬೇಕು, ಈ ಒಂದು ಡಬ್ಬದಲ್ಲಿ ನಾವು ಹಿಂಡಿಯನ್ನ ಅಥವಾ ಕೆರೋಸಿನ್ ನ ಹಾಕಿರ್ಬೇಕು. ಸೊ ಯಾವಾಗ ಇಲ್ಲಿ ಗಂಡು ಹುಳು ಒಳಗಡೆ ಸೇರ್ಕೊಳ್ಳುತ್ತೋ ಅದು ಈ ಒಂದು ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗಿ ಇಲ್ಲಿ ಬಂದು ನಂತರ ನಾವು ಹಾಕಿದಂತ ಹಿಂಡಿ ಅಥವಾ ಕೆರೋಸಿನ್ಗೆ ಸಿಕ್ಕಿ ಅಲ್ಲಿ ಟ್ರಾಪ್ ಆಗಿ ಇದ್ರೊಳಗಡೆನೆ ಬೀಳುತ್ತೆ, ಹಾಗೆ ಸಾಯುತ್ತೆ. ಇನ್ನ ಇದಕ್ಕೆ ಯಾವ ರೀತಿ ಹಿಂಡಿಯನ್ನ ಹಾಕೋಬೇಕು ಅಂತಂದ್ರೆ, ಈ ಒಂದು ಡಬ್ಬ ಏನಿದೆ ಇದಕ್ಕೆ ನಾವು ನೀರ್ ಹಾಕ್ಬೇಕು ಫಸ್ಟ್. ನಂತರ ನಾವು ಇದಕ್ಕೆ ಹಿಂಡಿನ ತಗೋಬೇಕು. ಹಿಂಡಿಯನ್ನ ಹಾಕಿ ನಾವು ಇದನ್ನ ಮಿಕ್ಸ್ ಮಾಡಬೇಕು. ಈ ರೀತಿ ನಾವು ಹಿಂಡಿಯನ್ನ ಯೂಸ್ ಮಾಡ್ಕೊಂಡು ಈ ಡಬ್ಬಕ್ಕೆ ನಾವು ಹಾಕ್ದಾಗ ಏನು ಹುಳುಗಳು ಇದಕ್ಕೆ ಅಟ್ರಾಕ್ಟ್ ಆಗಿರುತ್ತೆ ಅದು ಇದ್ರೊಳಗಡೆ ಬಿದ್ದು ಟ್ರಾಪ್ ಆಗುತ್ತೆ. ಸೊ ನಂತರ ಅದು ಸಾಯುತ್ತೆ. ಸೊ ಈ ರೀತಿ ಒಂದು ಲಿಂಗಾಕರ್ಷಕ ಬಲೆ ಆಕ್ಟ್ ಮಾಡುತ್ತೆ. ಸೊ ಇದನ್ನ ನಂತರ ನಾವು
ಈ ರೀತಿ ಕ್ಲೋಸ್ ಮಾಡಿ ನಾವು ಬೆಳೆಗಳ ಪಕ್ಕ ನಾವು ಇದನ್ನ ಕಟ್ಟಬೇಕು. ಇದನ್ನ ನಂತರ ನಾವು ಇನ್ಸ್ಟಾಲ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಈ ತೆಂಗಿನ ಮರ ಏನಿದೆ ಅದರ ಪಕ್ಕ ಒಂದು ಗಿಡಗಳಿಗೆ ನಾವು ಈ ಒಂದು ಟ್ರಾಪ್ಸ್ ನ ಇನ್ಸ್ಟಾಲ್ ಮಾಡ್ಬೇಕು. ಸೊ ಈ ರೀತಿ ಫೆರಮೋನ್ ಟ್ರಾಪ್ಸ್ ನ ನಾವು ಯೂಸ್ ಮಾಡೋದ್ರಿಂದ ಇದು ಒಂದು ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಸೊ ನಂತರ ದಿನಗಳಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಮತ್ತೆ ಇದನ್ನ ಒಂದು ಲ್ಯೂರ್ನ ನಾವು 6 ತಿಂಗಳವರೆಗೂ ಕೂಡ ಒಂದು ಲ್ಯೂರ್ನ ಯೂಸ್ ಮಾಡಬಹುದು. 6 ತಿಂಗಳದ ನಂತರ ನಾವು ಆ ಲ್ಯೂರ್ನ ಚೇಂಜ್ ಮಾಡಬೇಕಾಗುತ್ತೆ. ಮತ್ತೆ ಇದನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಗಮನಿಸಬೇಕಾಗಿರುವಂತದ್ದು ಎಷ್ಟು ಹೈಟ್ ಅಲ್ಲಿ ಇದನ್ನ ಹಾಕ್ಬೇಕು ಅಂತ. ಸೊ ಇದನ್ನ ನಾವು 4 ಅಡಿಗಿಂತ ಮೇಲೆ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ನು ಈ ಟ್ರಾಪ್ಸ್ ನ ಬಳಸ್ಕೊಂಡು ಯಾವ್ಯಾವ ಹುಳಗಳನ್ನ ಟ್ರಾಪ್ ಮಾಡಬಹುದು ಅಂತಂದ್ರೆ, ಉದಾಹರಣೆಗೆ ತೆಂಗಿನಲ್ಲಿ ಅಂತ ತಗೊಂಡಾಗ ರೆಡ್ ಪಾಮ್ ವಿವಿಲ್ ಅಂದ್ರೆ ಮೂತಿ ಹುಳವನ್ನ ನಾವು ಇದರಿಂದ ಅಟ್ರಾಕ್ಟ್ ಮಾಡಬಹುದು. ಸೊ ಈ ರೀತಿ ಟ್ರಾಪ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಮೂತಿ ಹುಳಗಳಾಗಿರ್ಬೋದು, ದುಂಬಿಗಳಾಗಿರ್ಬೋದು, ಹಾಗೆ ಹಾರುವ ಹುಳಗಳು, ಈ ರೀತಿ ಎಲ್ಲಾ ಹುಳಗಳನ್ನ ನಾವು ಇದರಲ್ಲಿ ಅಟ್ರಾಕ್ಟ್ ಮಾಡಿ ಅದನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಟ್ರಾಪ್ ಬಂದು ಸ್ಟಿಕ್ಕಿ ಟ್ರಾಪ್ಸ್. ಸೊ ಇದನ್ನ ಯೂಸ್ ಮಾಡಿದ್ರೆ ನಾವು ಸಕ್ಕಿಂಗ್ ಪೆಸ್ಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ರಸ ಹೀರುವ ಕೀಟಗಳೇನಿದೆ ಅದು ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ ನೀವಿಲ್ಲಿ ನೋಡ್ತಿರ್ಬೋದು, ಈ ಒಂದು ಯೆಲ್ಲೋ ಕಲರ್ ಟ್ರಾಪ್ ಅಲ್ಲಿ ಗಮ್ಮಿ ಮೆಟೀರಿಯಲ್ ನ ಹಾಕಿರ್ತಾರೆ. ಇದು ಯಾವ ರೀತಿ ಆಕ್ಟ್ ಮಾಡುತ್ತೆ ಅಂದ್ರೆ, ಇವಾಗ ನೀವು ನೋಡ್ತಿರ್ಬೋದು ಇದು ಯೆಲ್ಲೋ ಕಲರ್ ಅಲ್ಲಿ ಇದೆ. ಸೊ ಸಕ್ಕಿಂಗ್ ಪೆಸ್ಟ್ ರಸ ಹೀರುವ ಕೀಟಗಳು, ಉದಾಹರಣೆಗೆ ವೈಟ್ ಫ್ಲೈಸ್ ಆಗಿರ್ಬೋದು, ಎಫಿಡ್ಸ್ ಸಸ್ಯ ಹೇನು ಆಗಿರ್ಬೋದು, ಇವೇನಾಗುತ್ತೆ ಈ ಒಂದು ಯೆಲ್ಲೋ ಕಲರ್ಗೆ ಅಟ್ರಾಕ್ಟ್ ಆಗಿ ಈ ಹತ್ರ ಬರುತ್ತೆ. ಸೊ ಅವಾಗ ಈ ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸಿಗೆ ಸ್ಟಿಕ್ಕಿ ಮೆಟೀರಿಯಲ್ ನ ಹಾಕಿರ್ತಾರೆ, ಅಂದ್ರೆ ಗಮ್ ಮೆಟೀರಿಯಲ್ ನ ಹಾಕಿರ್ತಾರೆ. ಸೊ ಯಾವಾಗ ಆ ಕೀಟಗಳು ಇದ್ರ ಹತ್ರ ಬರುತ್ತೋ ಅದರ ರೆಕ್ಕೆಗಳಾಗಿರ್ಬೋದು ಅಥವಾ ಅದರ ಕಾಲ್ಗಳಾಗಿರ್ಬೋದು ಇದಕ್ಕೆ ಸ್ಟಿಕ್ ಆಗುತ್ತೆ. ಸೊ ಅದು ಬೇರೆ ಕಡೆಗೆ ಮೂವ್ಮೆಂಟ್ ಮಾಡೋಕೆ ಆಗಲ್ಲ. ಆ ಕಾರಣದಿಂದ ಆ ಹುಳಗಳು ಇಲ್ಲಿ ಟ್ರಾಪ್ ಆಗುತ್ತೆ. ಸೊ ಈ ಟ್ರಾಪ್ಸ್ ಅಂತ ಬಂದಾಗ ನಾವು 2 ತರ ನೋಡ್ತೀವಿ, ಒಂದು ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸ್, ಒಂದು ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್. ಈ ಎರಡನ್ನು ಕೂಡ ಯೂಸ್ ಮಾಡ್ಕೋಬಹುದು. ಯಾಕೆಂದ್ರೆ ರಸ ಹೀರುವ ಕೀಟಗಳು ಈ 2 ಕಲರಿಗೆ ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ರೈತರು ಇದನ್ನ ತಾವೇ ಕೂಡ ತಯಾರು ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ, ನಿಮ್ಮ ಹತ್ರ ಯಾವ್ದಾದ್ರು ಹಳದಿ ಕಲರ್ ಹಾಳೆಗಳಿದ್ರೆ ಅಥವಾ ಬ್ಲೂ ಕಲರ್ ಹಾಳೆಗಳಿದ್ರೆ ಅದಕ್ಕೆ ನೀವು ಗಮ್ಮಿ ಮೆಟೀರಿಯಲ್ ನ ಹಾಕೊಂಡು ಅದನ್ನ ನೀವು ಟ್ರಾಪ್ ಆಗಿ ಬಳಸ್ಕೋಬಹುದು. ಆ ಗಮ್ಮಿ ಮೆಟೀರಿಯಲ್ ಯಾವುದು ಅಂದ್ರೆ ಪೆಟ್ರೋಲಿಯಂ ಜಲ್ಲಿ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು ಅಥವಾ ವ್ಯಾಸ್ಲಿನ್ ಆಗಿರ್ಬೋದು. ಇದನ್ನ ಬಳಸ್ಕೊಂಡು ನಾವೇ ಪ್ರಿಪೇರ್ ಮಾಡ್ಕೋಬಹುದು. ಸೊ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದ್ರೆ, ಪ್ರತಿ ಒಂದು ಎಕರೆಗೆ 15ರಿಂದ 20 ಸ್ಟಿಕ್ಕಿ ಟ್ರಾಪ್ಸ್ ಗಳನ್ನ ಹಾಕ್ಬೇಕು. ಯಾವ ರೀತಿ ಅಂದಾಗ, ಈಗ ಉದಾಹರಣೆಗೆ ಇಲ್ಲಿ ಪರಂಗಿ ಗಿಡ ಇದೆ. ಸೊ ಪರಂಗಿ ಗಿಡದ ಪಕ್ಕ ಈ ರೀತಿ ಕೋಲ್ಗಳನ್ನ ಅಥವಾ ದಾರಗಳನ್ನ ಹಾಕಿ ಅದಕ್ಕೆ ಈ ರೀತಿ ನಾವು ಹ್ಯಾಂಗ್ ಮಾಡ್ಕೋಬೇಕು. ಈ ರೀತಿ ಹ್ಯಾಂಗ್ ಮಾಡ್ಕೊಂಡಾಗ ನಮ್ಗೆ ರಸ ಹೀರುವ ಕೀಟಗಳೇನಿದೆ ಅದು ಇದಕ್ಕೆ ಅಟ್ರಾಕ್ಟ್ ಆಗಿ ಇಲ್ಲಿ ಬಂದು ಟ್ರಾಪ್ ಆಗುತ್ತೆ. ನೆಕ್ಸ್ಟ್ ಟ್ರಾಪ್ ಬಂದು ಲೈಟ್ ಟ್ರಾಪ್ಸ್, ಸೋಲಾರ್ ಲೈಟ್ ಟ್ರಾಪ್ಸ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಕೀಟಗಳನ್ನ ಟ್ರಾಪ್ ಮಾಡ್ಬೋದು ಅಂತಂದ್ರೆ, ಕಾಯಿ ಕೊರಕಗಳಾಗಿರ್ಬೋದು ಅಥವಾ ಆರ್ಮಿ ವಾರ್ಮ್ಸ್, ಕಟ್ ವಾರ್ಮ್ಸ್ ಅಂದ್ರೆ ಸೈನಿಕ ಹುಳುಗಳಾಗಿರ್ಬೋದು, ಇದೆಲ್ಲವನ್ನ ನಾವು ಇದರಲ್ಲಿ ಟ್ರಾಪ್ ಮಾಡ್ಬೋದು. ಇದರ ಸೆಟಪ್ ಯಾವ ರೀತಿ ಇದೆ ಅಂತ ನೋಡಿದಾಗ ಇಲ್ಲಿ ನೋಡ್ತಿರ್ಬೋದು, ಇದು ಸೋಲಾರ್ ಪ್ಯಾನಲ್. ಸೊ ಇಲ್ಲೇನಾಗುತ್ತೆ, ಸೋಲಾರ್ ಎನರ್ಜಿನ ಇದು ತಗೊಂಡು ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದರಿಂದ ಬರುವಂತ ಲೈಟಿಗೆ ಹುಳಗಳೇನಾಗುತ್ತೆ ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆಗಿ ಈ ಒಂದು ಪ್ಯಾನಲ್ ಅಲ್ಲಿ ನಾವು ನೀರ್ ಜೊತೆ ಮಿಕ್ಸ್ ಮಾಡಿ ಕೆರೋಸಿನ್ ಅಥವಾ ಕೀಟನಾಶಕನೋ ಹಾಕಿರ್ತೀವಿ. ಸೊ ಇದಕ್ಕೆ ಟ್ರಾಪ್ ಆಗಿ ಹುಳಗಳು ಸಾಯ್ತವೆ. ಸೊ ಬಹು ಬೆಳೆಗಳಲ್ಲಿ ನಾವು ನೋಡ್ಬೋದು, ರಾತ್ರಿ ಹೊತ್ತು ಬರುವಂತ ಹುಳಗಳೇ ಜಾಸ್ತಿ ಇರ್ತವೆ. ಸೊ ಈ ಕೀಟಗಳನ್ನ ಅಟ್ರಾಕ್ಟ್ ಮಾಡೋದೇ ಈ ಸೋಲಾರ್ ಲೈಟ್ ಟ್ರಾಪ್ಸ್. ಸೊ ಅದನ್ನ ನಾವು ನಾಕ್ಟರ್ನಲ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಸೊ ಅದು ರಾತ್ರಿ ಹೊತ್ತು ಬಂದು ಬೆಳೆಗಳಿಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಆ ಒಂದು ಟೈಮಿನಲ್ಲಿ ಈ ಲೈಟ್ ಟ್ರಾಪ್ಸ್ ನ ನಾವು ಯೂಸ್ ಮಾಡೋದ್ರಿಂದ ಆ ಹುಳಗಳೆಲ್ಲ ಇದಕ್ಕೆ ಅಟ್ರಾಕ್ಟ್ ಆಗಿ ಸಾಯುತ್ತೆ. ಸೊ ನಾವು ಈಸಿಯಾಗಿ ನಾಕ್ಟರ್ನಲ್ ಇನ್ಸೆಕ್ಟ್ಸ್ ನ ಕಡಿಮೆ ಮಾಡಬಹುದು, ಬೆಳೆಗಳಿಗೆ ಎಫೆಕ್ಟ್ ಆಗ್ತಿರೋದನ್ನು ಕೂಡ ಕಂಟ್ರೋಲ್ ಮಾಡಬಹುದು.
ಸಾವಯವ ಪದ್ಧತಿಯಲ್ಲೇ ನಾವು ಯಾವ ರೀತಿ ಕೀಟಗಳನ್ನ ಕಂಟ್ರೋಲ್ ಮಾಡ್ಬೋದು ಅಂತ. ಸೊ ಈ ರೀತಿ ಆದಂತ ಟ್ರಾಪ್ಸ್ ಗಳೇ ಮಾರುಕಟ್ಟೆಯಲ್ಲಿ ಎಷ್ಟೊಂದಿದಾವೆ. ಸೊ ನೀವು ಅಷ್ಟೇ ನಿಮ್ಮ ತೋಟದಲ್ಲಿ ಈ ರೀತಿ ಟ್ರಾಪ್ಸ್ ಗಳನ್ನ ಬಳಸ್ಕೊಂಡು ಕೆಮಿಕಲ್ ನ ಏನ್ ಸ್ಪ್ರೇ ಮಾಡ್ತಿದ್ದೀರಾ ಅದನ್ನ ಕಂಟ್ರೋಲ್ ಮಾಡಿ ಬೆಳೆಗಳನ್ನ ಉಳಿಸಿ, ಹಾಗೆ ಮಣ್ಣನ್ನ ರಕ್ಷಿಸಿ, ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಮಣ್ಣಲ್ಲಿ ಎಷ್ಟು ಗುಣ ಇದೆ ಅಂತ. ಹಾಗಾದ್ರೆ ರಾಸಾಯನಿಕ ಗುಣ ಅಂದ್ರೆ ಯಾವುವು? ಕಣ್ಣಿಗೆ ಕಾಣದಂತ ಗುಣಗಳು. ಹಾಗಾದ್ರೆ ಯಾವುವು ಈ ಗುಣಗಳು? ಮಣ್ಣಿನ ರಸಸಾರ ಹೆಚ್ಚಾದರೆ ಅಥವಾ ಕಡಿಮೆ ಆದರೆ ಬೆಳೆಗಳಿಗೆ ತೊಂದರೆನಾ? ಈ ರಾಸಾಯನಿಕ ಗುಣ ನಿಮ್ಮ ಮಣ್ಣಿನಲ್ಲಿ ಚೆನ್ನಾಗಿದ್ರೆ ಮಣ್ಣಿನ ಗುಣ ಕೂಡ ಚೆನ್ನಾಗಿರುತ್ತೆ, ಹಾಗೆ ಬೆಳೆಯ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಧಾತು ಸಾವಯವ ಕೃಷಿಕರ ಪಾಲಿನ ದಾರಿದೀಪ. ಡೌನ್ಲೋಡ್ ನೌ ಟು ಬೂಸ್ಟ್ ಯೋರ್ ಫಾರ್ಮಿಂಗ್. ಡಾಕ್ಟರ್ ಸಾಯಿಲ್ ಹಾಕಕ್ ಶುರು ಮಾಡಿದಾಗಿಂದ ಈ ಮಣ್ಣಲ್ಲಿ ಬೆಳೆ ಬೆಳೆಯೋದು ಹೇಗಪ್ಪ ಅಂತ ಯೋಚನೆ ಮಾಡಂಗಿಲ್ಲ. ಮಣ್ಣು ಮಾತ್ರ Dr. Soil, Dr. Soil.